ಗ್ರಂಥದಲ್ಲಿ ದೇವರು ಹೇಳ್ತಿದ್ದಾರೆ, ದೇವರು ನಮ್ಮನ್ನು ಯಾಜಕರನ್ನಾಗಿ ರಾಜರನ್ನಾಗಿ ಮಾಡಿದ್ದೀನಿ ಅಂತ. ರಾಜರನ್ನಾಗಿ ಅಂತ ಕನ್ನಡದಲ್ಲಿದೆ, ಇಂಗ್ಲೀಷಲ್ಲಿ ಅಲ್ಲಿ ನೋಡಿದ್ರೆ ಕಿಂಗ್ಸ್ ಅಂತ ಇದೆ. ಕಿಂಗ್ಸ್ ಅಂದರೆ ರಾಜ ಅಲ್ವಾ. ನಾವು ಯಾಜಕರಾಗೇನೋ ನಡ್ಕೊತೀವಿ, ನಾವು ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಉಪವಾಸ ಮಾಡ್ತೀವಿ, ದೇವರಿಗೆ ಸ್ತೋತ್ರ ಅನ್ನುವ ಯಜ್ಞವನ್ನು ಸಲ್ಲಿಸ್ತಾ ಇರ್ತೀವಿ ಅಲ್ವಾ. ಆದರೆ ರಾಜರಾಗಿ ನಾವು ಅಧಿಕಾರದಿಂದ ನಡ್ಕೊತೀವ? ನಾವು ಯಾವಾಗಲೂ ಪ್ರಾರ್ಥನೆ ಮಾಡೋದೇ ಅಲ್ಲ. ಪ್ರಾರ್ಥನೆ ಮಾಡೋ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕು, ಯುದ್ಧ ಮಾಡೋ ಸಮಯದಲ್ಲಿ ಯುದ್ಧ ಮಾಡಬೇಕು. ಹೇಗೆ ಅಂತಂದರೆ, ನಮಗೆ ಬರುವಂಥ ಸಮಸ್ಯೆಗಳ ಮಧ್ಯದಲ್ಲಿ ನಾವೇನು ಮಾಡಬೇಕು? ಯುದ್ಧ ಅನ್ನೋದು ಮಾಡಬೇಕು. ಯಾಕೆಂದರೆ ದೇವರು ನಮ್ಮನ್ನು ರಾಜರನ್ನಾಗಿ ಮಾಡಿದ್ದಾರೆ. ರಾಜರನ್ನಾಗಿ ಮಾಡಿ ನಮಗೆ ಅಧಿಕಾರ ಕೊಟ್ಟಿದ್ದಾರೆ, ಸೈತಾನನ ಮೇಲೆ ಪೂರ್ತಿಯಾದ ಅಧಿಕಾರ ಕೊಟ್ಟಿದ್ದಾರೆ. ಈಗ ಒಂದು ಉದಾಹರಣೆಗೆ, ದಾವೀದನು ಗೋಲಿಯಾತನ ಮುಂದೆ ಯುದ್ಧ ಮಾಡೋದಕ್ಕೆ ಹೋಗಬೇಕಾಗಿತ್ತು. ದಾವೀದನು ಗೋಲಿಯಾತನ ಮುಂದೆ ಹೋಗ್ಬಿಟ್ಟು ಯುದ್ಧ ಮಾಡೋದನ್ನು ಬಿಟ್ಬಿಟ್ಟು ಮೊಣಕಾಲೂರಿ, ದೇವರೇ ನನಗೆ ಸಹಾಯ ಮಾಡು ಅಂತ ಪ್ರಾರ್ಥನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೇಗಿರುತ್ತೆ? ಯುದ್ಧ ಮಾಡಬೇಕಲ್ವ ಅಲ್ಲಿ. ಆ ಟೈಮಲ್ಲಿ ಯುದ್ಧ ಮಾಡಬೇಕು, ಯುದ್ಧ ಮಾಡೋ ಟೈಮಲ್ಲಿ ಯುದ್ಧ ಮಾಡಬೇಕು, ಪ್ರಾರ್ಥನೆ ಮಾಡೋ ಟೈಮಲ್ಲಿ ಪ್ರಾರ್ಥನೆ ಮಾಡಬೇಕು. ದಾವೀದನು ಯಾವಾಗಲೂ ಯುದ್ಧ ಮಾಡೋ ಟೈಮಲ್ಲಿ ಯುದ್ಧ, ಪ್ರಾರ್ಥನೆ ಮಾಡೋ ಟೈಮಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ನು. ಬರೀ ರಾಜ ಆಗೋದ್ರೆ ಸಾಲದು, ಆತನಿಗೆ ಯಾವ ರೀತಿ ಕ್ವಾಲಿಟೀಸ್ ಇರಬೇಕು? ದಾವೀದನ್ನು ನೋಡಿದ್ರೆ ಆತನು ಪ್ರಾರ್ಥನೆ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ನು, ಯುದ್ಧ ಮಾಡೋ ಸಮಯದಲ್ಲಿ ಧೈರ್ಯವಾಗಿ ದೇವರಲ್ಲಿ ನಂಬಿಕೆ ಇಟ್ಟು ಹೋಗಿ ಯುದ್ಧ ಮಾಡ್ತಾಯಿದ್ನು. ಅದೇ ಸೌಲನನ್ನು ತಗೊಳ್ಳಿ, ಆ ಗೋಲಿಯಾತನು ಬಂದಾಗ 40 ದಿನ ಇಸ್ರಾಯೇಲ್ಯರು, ಸೌಲನು ಎಲ್ಲ ಭಯ ಪಟ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಇದ್ಬಿಟ್ರು. ಅವರು ಯುದ್ಧಕ್ಕೆ ಹೋಗಲಿಲ್ಲ. ಆದರೆ ದಾವೀದನು ನಂಬಿಕೆಯಲ್ಲಿ, ಧೈರ್ಯದಲ್ಲಿ, ದೇವರು ನನಗೆ ಸಹಾಯ ಮಾಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಆತನು ಹೋಗಿ ಯುದ್ಧ ಮಾಡಿದ್ನು. ಅದೇ ರೀತಿಯಲ್ಲಿ ನಾವು ನಮ್ಮ ಸಮಸ್ಯೆಗಳು ಬಂದಾಗ ಜಯ ಕೊಡೋದು ದೇವರೇ. ಯಾಕೆಂತಂದರೆ ದಾವೀದನಿಗೆ ಜಯ ಕೊಟ್ಟಿದ್ದು ದೇವರೇ. ದಾವೀದನಲ್ಲೇನು ದೊಡ್ಡ ಒಂದು ಯುದ್ಧ ಹೋರಾಟ ಏನು ಮಾಡಿಲ್ಲ, ಅಲ್ಲಿ ಜಯ ಕೊಟ್ಟಿದ್ದು ದೇವರೇ. ನಾವು ಅಧಿಕಾರದಲ್ಲಿ ಸೈತಾನನ ಎದುರಿಸುವಾಗ, ಸಮಸ್ಯೆಗಳ ವಿಷಯದಲ್ಲಿ ಮಾತಾಡುವಾಗ ಅಲ್ಲಿ ದೇವರು ನಮಗೆ ಜಯ ಕೊಡ್ತಾರೆ. ಆ ಸಮಯದಲ್ಲಿ ದೇವರೇ ನನಗೆ ಸಹಾಯ ಮಾಡು ಅಂತ ಕೂತ್ಕೊಳ್ಳೋದಲ್ಲ. ನಾವು ಯುದ್ಧ ಮಾಡೋ ಟೈಮಲ್ಲಿ ಯುದ್ಧ ಮಾಡಬೇಕು.